ಬೆಟ್ಟಳ್ಳಿ ಟು ಸೀಗೋಡ್ ಕಂಪ್ಲೀಟ್ ಆಗಿಲ್ಲ. SSDPನಲ್ಲಿ ತಂದ್ರೆಯಿಂದ ಸಾಲಿಗ್ರಾಮದ ತನಕ 3 ಕೋಟಿ ರೂಪಾಯಿ. 2 ವರ್ಷ 8 ತಿಂಗಳಾಗಿತ್ತು ಗುದ್ಲಿ ಪೂಜೆ ಮಾಡಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹನ್ಸೋಗೆ ಚುಂಚುಂಗಟ್ಟೆ ಮೇನ್ ರೋಡಿಂದ ಚಿಕ್ಕನ್ಸೋಗೆಗೆ 3 ಕೋಟಿ ರೂಪಾಯಿ ಟೆಂಡರ್ ಆಗಿ ಗುದ್ಲಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡ್ದು, ಕಂಪ್ಲೀಟ್ ಆಗಲಿಲ್ಲ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಾಂಟ್ರಾಕ್ಟ್ರ್ ಕೇಳಿದ್ರೆ ಬಿಲ್ ಬಂದಿಲ್ಲ ಸರ್, ನಾವೇನು ಮಾಡ್ಬಾ, ನಾವು ವಿಷ ಕುಡಿಯೋಂಥ ಸ್ಟೇಜ್ ಅದೇ ಅಂತಾರೆ. ಹಳೆ ಬಿಲ್ನ ಕೊಡದೆ, ಹಳೆ ಕಾಮಗಾರಿಗಳನ್ನ ಕಂಪ್ಲೀಟ್ ಮಾಡದೆ, ಹೊಸದಾಗಿ ಕಮಿಷನ್ ಆಸೆಗೋಸ್ಕರ ಇವತ್ತು ಕಾಮಗಾರಿಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಒಂದು ಕಡೆ ಈ ಹೊಡೆತ ಆದರೆ ಇನ್ನೊಂದು ಕಡೆ ಡೆವಲಪ್ಮೆಂಟ್ ಇಲ್ಲ. ನಾವು ನಿರೀಕ್ಷೆ ಮಾಡದೇ ಇರುವಷ್ಟು ಬೆಲೆ ಗಗನಕ್ಕೇರ್ತಾ ಇದೆ. ಹೊಸ ಕಾನೂನು ಆದರೆ ಇರಬಹುದು, ಕೆಲವು ಕಡೆ ಪ್ರಾಮಾಣಿಕ ಅಧಿಕಾರಿಗಳು ಇರಬಹುದು, ರಾಜಕಾರಣಿಗಳು ಇರಬಹುದು, ಆದರೆ ಭ್ರಷ್ಟರ ಸಂಖ್ಯೆ ಬಹಳಷ್ಟು ಆಗ್ತಾ ಇದೆ. ಕಾರ್ಯಾಂಗ ಪೂರ್ತಿ ಹೇಳ್ಬಿಡ್ತೀನಿ ನಿಮಗೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾರಂಗ, ನನ್ನನ್ನು ಸೇರಿಸ್ಕೊಂಡು ಇನ್ನೊಂದು ಅಂಗ ಇದೆ, RTI. ಈಗ ಅದೊಂದು ಅಂಗ. ಒಳ್ಳೆಯವರು ಇದ್ದಾರೆ. ಈ ಎಲ್ಲ 5 ಕ್ಷೇತ್ರಗಳಲ್ಲೂ ಒಳ್ಳೆಯವರು ಇದ್ದಾರೆ, ಆದರೆ ಭ್ರಷ್ಟರ ಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕೆ ಮೊನ್ನೆ ನಮ್ಮೆಲ್ಲರಿಗೂ ಒಂದು ಪಾಠ, ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ನ್ಯಾಯಾಂಗದವ್ರು ಇರ್ಬೋದು, ಪತ್ರಿಕಾರಂಗದವ್ರು ಇರ್ಬೋದು, RTIನವ್ರು ಇರ್ಬೋದು, ಜೊತೆಲಿರೋರ್ನ ಸಮಾಜನ ಲೂಟಿ ಮಾಡಿ ಯಾರಿಗೋಸ್ಕರ ಮಾಡ್ತೀವಿ? ನೀವ್ಯಾರಿಗೆ ಮಾಡ್ತೀರೋ ಗೊತ್ತಿಲ್ಲ, ನಾವೆಲ್ಲ ನಮ್ಮ ಹೆಂಡತಿ ಮಕ್ಕಳು ಸಂಬಂಧಿಕರಿಗೆ ಮಾಡ್ತೀವಿ. ಆದರೆ ಮೊನ್ನೆ ಒಂದು ಘಟನೆ ಆಯಿತು, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಂದು ಪಾಠ. ಯಾರಿಗೋಸ್ಕರ ತನ್ನ ಇಡೀ ಸರ್ವೀಸನ್ನ ದಾರೆ ಎರೆದು ಮಾಡಿದ್ರು, ಅವರೇ ಮೆಟ್ರೆ ಕೂದ್ರು. ಹೆಂಡ್ತಿನೇ ಚಾಕು ಹಾಕಿದ್ರು. ಇವತ್ತಿನ ವ್ಯವಸ್ಥೆನಲ್ಲಿ ನಾವೆಲ್ಲರೂ ಕಲ್ತ್ಕೋಬೇಕು ಅಂದ್ರೆ ಅದಕ್ಕಿಂತ ಪಾಠ ಬೇಕಿಲ್ಲ. ಯಾರು ಇಡೀ ರಾಜ್ಯದ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿದ್ರೋ ಆ ಕುಟುಂಬ ತನ್ನ ಹೆಂಡತಿ ಮಕ್ಕಳಿಂದ ಸತ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಪಾಠ. ಸ್ನೇಹಿತರೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.